ಇವತ್ತು ನಮ್ಮ ಹತ್ರ ಬಂದಿದೆ DJI Action 2 ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ವಿ. ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋದು ಇದು ಹಿಂಗೆ ಬಂದಿದೆ. ನಾವು ಆರ್ಡ್ರ್ ಮಾಡಿದ್ದು DJI Action 2. ಇದನ್ನು ಅಮೆಝಾನಲ್ಲಿ ತೊಗೊಂಡ್ರೆ ಇಟ್ ವುಡ್ ಕಾಸ್ಟ್ ಅರೌಂಡ್ 16,000, ಬಟ್ ನಾವು ಫ್ಲಿಪ್ಕಾರ್ಟಲ್ಲಿ EMI ಥರ ತೊಗೊಂಡಿರೋದು. ಸೊ ನಮಗಿದು 17,000 ಆಗಿದೆ. ಬಟ್ ನೀವು ಅಮೆಝಾನಲ್ಲಿ ತೊಗೊಂಡ್ರೆ ಈ ಕೇಸ್ ಏನು ಕಾಣಿಸ್ತಿದೆ ಅಲ್ಲಿ ಸಿಗಲ್ಲ. ನಾವು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದಕ್ಕೆ ಅದನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಏನಿದೆ ಅಂತ. ಲೆಟ್ಸ್ ಓಪನ್ ಇಟ್. ಇದು ನಮ್ಮದು ಮ್ಯಾಗ್ನೆಟಿಕ್ ಕೇಸು. ಇದೇನಿದೆ ಮ್ಯಾಗ್ನೆಟಿಕ್ ಕೇಸು. ಇದು ನಮ್ಮದು ಆ್ಯಕ್ಚುಯಲ್ ಕ್ಯಾಮ್ರಾ. ಸೊ ಓಪನ್ ಮಾಡೋಣ. ಓಪನ್ ಮಾಡೋಣ. ಶಿಫ್ಟ್ ಮಾಡೋಣ. ಎಲ್ಲ ಕ್ಲೀನಾಗಿ ಬರ್ತಿದೆ. ಪಾಸ್ ಮಾಡು. ಪ್ಲೇ. ತೆಗಿತಾ ಇದ್ದಾರೆ. ಆಯಿತು. ಸೊ ನಮ್ಗೆ ಈ ಥರ ಒಂದು ಬಾಕ್ಸು ನೋಡ್ಬೋದು ನಾವು ಇವಾಗ. ಸೊ ಇದೇನಿದು, ಒಂದು ನಿಮಿಷ ಓಪನ್ ಮಾಡ್ತೀನಿ. ಇದು ಈ ಥರ ಈ ಥರ ಈ ಸೈಡಿಂದ ಓಪನ್ ಆಗುತ್ತೆ. ಸೊ ನೋಡ್ಬೋದು. ಮೊದಲನೇದಾಗಿ ನಮಗಿಲ್ಲಿ ಒಂದು ಪೇಪರ್ ಸಿಕ್ಕಿದೆ. ಸೊ ಅದು ಯೂಸರ್ ಮ್ಯಾನ್ಯುವಲ್ಲು. ಸೊ ಯೂಸರ್ ಮ್ಯಾನ್ಯುವಲ್ನ ಸೈಡ್ಗೆ ಇಡೋಣ. ನೆಕ್ಸ್ಟು ನಾವು ನೋಡ್ಬೋದು ಇದು ಡಾಟಾ ಕೇಬಲ್ಲು, ಆಮೇಲೆ ಇದು ಮ್ಯಾಗ್ನೆಟಿಕ್ ಮೌಂಟು, ಆಮೇಲೆ ಇದು ಒಂದು ಚೆಸ್ಟ್ಗೆ ಹಾಕ್ಕೊಳ್ಳೋದು, ಡಾಲರ್ ಥರ ಹಾಕ್ಕೊಳ್ಳೋದು. ಮೇಯ್ನ್ ನಾವಿಲ್ಲಿ ನೋಡ್ಬೋದು ಕ್ಯಾಮ್ರಾ. ಇವಾಗ ಕ್ಯಾಮ್ರಾ ನೋಡ್ಬೋದು. ಓಕೆ, ಲೆಟ್ಸ್ ಓಪನ್ ದಿಸ್. ಇದು ನಮ್ಮ ಆ್ಯಕ್ಚುಯಲ್ DJI Action 2 ಕ್ಯಾಮ್ರಾ. ನಾವು ತರಿಸಿರೋದು ಪವರ್ ಮಾಡಲು. ಇದರಲ್ಲಿ ಎರಡು ಬರುತ್ತೆ, ಒಂದು ಡ್ಯುಯಲ್ ಸ್ಕ್ರೀನ್ ಮಾಡಲು, ಒಂದು ಪವರ್ ಮಾಡ್ಯೂಲು. ಇದು ಪವರ್ ಮಾಡ್ಯೂಲ್ ಹಾಕೋದ್ರಿಂದ ನಮಗೆ ಇದು ಪವರ್ ಮಾಡ್ಯೂಲು, ಇದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಇದನ್ನು ಓಪನ್ ಮಾಡೋಣ ಇವಾಗ, ಸ್ಕ್ರೀನ್ ಕವರ್ನ. ಆಮೇಲೆ ಇದು ಏನು ಪವರ್ ಮಾಡಲ್ ಅಂದರೆ ಇದಿಷ್ಟೇ, ಈ ಥರ ಲಾಕ್ ಆಗಿದ ತಕ್ಷಣ ಇದಾಗುತ್ತೆ. ಆಮೇಲೆ ಈ ಕಡೆ ಒಂದು ಸ್ಕ್ರೀನು, ಇದು ಡ್ಯುಯಲ್ ಸ್ಕ್ರೀನ್ ಅಲ್ಲ, ಸಿಂಗಲ್ ಸ್ಕ್ರೀನ್. ನೋಡ್ಬೋದು ಇಲ್ಲಿ ಸ್ಕ್ರೀನ್ ಕಾಣಿಸ್ತಿದೆ. ಸೊ ಇದನ್ನು ಆನ್ ಮಾಡೋಣ ಇವಾಗ. ಸೆಟಪ್ ಮಾಡಬೇಕು ಇವಾಗ. ಸೊ ಓಕೆ, ನಾವಿಲ್ಲಿ ನೋಡ್ಬೋದು ಕ್ಯಾಮ್ರಾ ಎಲ್ಲ ಸೆಟ್ ಆಗಿದೆ. ಸೊ ಲೆಟ್ಸ್ ಆನ್ ಇಟ್. ಒಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಕ್ಯಾಮ್ರಾ ಇದಾಗಿದೆ. ಸ್ಕಿಪ್ ಮಾಡೋಣ. ಸೊ ದಿಸ್ ಇಸ್ ದಿ ಕ್ಯಾಮ್ರಾ. ಇದನ್ನು ಏನಿಲ್ಲ, ಜಸ್ಟ್ ಇಲ್ಲಿದೆಯಲ್ಲ ಇವೆರಡೂ ಹಿಂಗೆ ಕ್ಲಿಪ್ನ ಇದು ಮಾಡಿ ಫುಲ್ ಮಾಡಿದ್ರೆ ಕ್ಯಾಮ್ರಾ ಬರುತ್ತೆ. ಸೊ ಈ ಪವರ್ ಮಾಡ್ಯೂಲಲ್ಲಿ 32 GB ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಆ್ಯಂಡ್ ರೆಕಾರ್ಡಿಂಗ್ ಟೈಮ್ ಅಂದರೆ 4K 60 FPS ನೋಡಿದ್ರೆ ಈ ಥರ ಇದು ಮಾಡೋದಿರಾಗ್ಬೋದು. ಆ್ಯಂಡ್ ಈ ಪವರ್ ಮಾಡ್ಯೂಲ್ ಬಂದ್ಬಿಟ್ಟು ಎಕ್ಸ್ಟ್ರಾ, ಅಂದರೆ ನೀವು ಇದನ್ನು ಚಾರ್ಜಿಂಗ್ ಹಾಕ್ಕೊಂಡು ಬೇಕು ಯೂಸ್ ಮಾಡ್ಬೋದು. ಮೆಮರಿ ಕಾರ್ಡ್ ಸ್ಲಾಟ್, ಇಲ್ಲಿ ಮೆಮರಿ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಮ್ಗೆ ನಾರ್ಮಲ್ C ಟೈಪ್ ಚಾರ್ಜಿಂಗು. ಸೊ ಅಷ್ಟೇ, ನಾವು ಇದನ್ನು ಇಕ್ಕಿದ ತಕ್ಷಣ ಇದಾಗುತ್ತೆ. ಪಾಸ್. ಓಕೆ, ನಾವು ಇವಾಗ ನೋಡ್ಬೋದು ನಮಗೆ ಆವಾಗಲೇ ನೋಡ್ದಂಗೆ C ಪಿನ್ನು. ಸೊ ಒಂದು C ಪಿನ್ ಕೇಬಲ್ ಕೊಟ್ಟಿದ್ದಾರೆ. ಇದು ನೋಡೋಣ ಏನಿದೆ ಅಂತ. ಆವಾಗಲೇ ಹೇಳ್ದಂಗೆ ಇದೊಂದು ಮೌಂಟು. ಓಕೆ, ಇದೊಂದು ಮೌಂಟು. ಇದೆಲ್ಲ ಹೆಲ್ಮೆಟ್ಟು ಇಲ್ಲ ಇದಕ್ಕೆ ಮೌಂಟ್ ಮಾಡ್ಕೊಳ್ಳೋದು. ಇದನ್ನು ಅಷ್ಟೇ ಸೇಮ್, ಏನಿಲ್ಲ ಇದ್ರ ಕೆಳಗಡೆ ಇದು ಈ ಥರ ಮೌಂಟ್ ಆಗುತ್ತೆ. ಇದನ್ನು ಅಷ್ಟೇ ಏನಿಲ್ಲ, ಈಸಿ. ಈ ಥರ ಕ್ಲಿಪ್ಪಿಂಗ್ ಇದು ಮಾಡಿ, ಕ್ಲಿಪ್ನ ಇದು ಮಾಡಿ ಹಿಂಗೆ ಹೇಳಿದ್ರೆ ಔಟ್. ಮ್ಯಾಗ್ನೆಟ್ಟು ಈ ತಿರ್ಗಾ ಇದು ಮಾಡಿದ್ರೆ ಫಿಕ್ಸು. ಏನು ಇಲ್ಲ, ಗಟ್ಟಿಯಾಗಿದೆ, ಏನು ಕಿತ್ಕೊಂಬರಲ್ಲ. ಸೊ ವಾಪಸ್ ಹಿಂಗೆ ಕ್ಲಿಪ್ ಔಟ್ ಮಾಡಿ ಹಿಂಗೆ ತೆಗಿಬೋದು. ಸೊ ನೆಕ್ಸ್ಟು ನಮಗಿಲ್ಲಿ ಇನ್ನೊಂದೇನೋ ಕೊಟ್ಟಿದ್ದಾರೆ. ಇದು ಡಾಲರ್ ಥರದ್ದು, ಅಂದರೆ ಬಟ್ಟೆಗೆ ಹಾಕ್ಕೊಂಡು ಇದು ಮಾಡೋದು. ಬಟ್ಟೆಗೆ ಹಾಕ್ಕೊಂಡು ಪೆಂಡೆಂಟ್ ಥರ ಯೂಸ್ ಮಾಡೋದು. ಪೆಂಡೆಂಟ್ ಥರ. ಒಂದು ನಿಮಿಷ, ಕ್ಯಾಮ್ರಾ ಮಾತ್ರ ತೆಗಿತೀನಿ, ತೋರಿಸ್ತೀನಿ. ಸೊ ಇದು ಈ ಥರ ಕ್ಯಾಮ್ರಾ ಮೌಂಟ್ ಆಗುತ್ತೆ. ಸೊ ಇದನ್ನು ನಾನು ಡಾಲರ್ ಥರ ಹಾಕ್ಕೊಂಡು
ಯೂಸ್ ಮಾಡ್ಬೋದು ಇದನ್ನು. ಸೊ ಇದನ್ನು ಅಷ್ಟೇನಿಲ್ಲ, ಇದು ಅಷ್ಟೊಂದು ಇದಿಲ್ಲ, ಸ್ಟ್ರೆಂತ್ ಇಲ್ಲ, ಬಟ್ ಈಸಿಯಾಗಿ ಡಿಟ್ಯಾಚ್ ಆಗ್ಬೋದು. ಎಲ್ಲ ಸೈಡ್ಗಿಟ್ರೆ ಅದೇ, ಇದು ಮಾತ್ರ ಫುಲ್ಲು ಸ್ಟ್ರಾಂಗ್ ಫಿಟ್ ಆ್ಯಂಡ್ ಫೈನಾಗಿ ಕೂತ್ಕೊಳ್ಳುತ್ತೆ, ಅದರಲ್ಲಿ ಏನಿಲ್ಲ, ನಾವು ಅದರಲ್ಲಿ ಬೇರೆ ಮಾತೇ ಇಲ್ಲ, ಫುಲ್ಲು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಎಷ್ಟೊಂದು ಜನ ಹೇಳೋದು ಇದರಲ್ಲಿ ಹೀಟಿಂಗ್ ಇಶ್ಯೂಸ್ ಜಾಸ್ತಿ ಇದೆ ಅಂತ. ಸೊ ಇದನ್ನು ಅಮೆಝಾನಲ್ಲಿ ತೊಗೊಂಡ್ರೆ ನಿಮ್ಗೆ ಇದು ಕೊಡೋಲ್ಲ, ಬಟ್ ನೀವು ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ಕೊಡ್ತಾರೆ. ಬಟ್ ಅಮೆಝಾನಲ್ಲಿ ತೊಗೊಂಡ್ರು ನೀವು ಇದನ್ನು ಫ್ರೀಯಾಗಿ ಕ್ಲೇಮ್ ಮಾಡ್ಕೊಬೋದು. DJI ಅವ್ರದ್ದೊಂದು ವಾಟ್ಸಪ್ ನಂಬರ್ ಇದೆ, ಆ ವಾಟ್ಸಪ್ ನಂಬರ್ಗೆ ನಾವು ಮೆಸೇಜ್ ಹಾಕಿ ಸೀರಿಯಲ್ ನಂಬರ್ ಒಂದು ಬರುತ್ತೆ ಆ ಕ್ಯಾಮ್ರಾ ಮೇಲೆ, ಅದನ್ನು ಕಳಿಸಿದ್ರೆ ಅವರು ನಿಮ್ಗೆ 2-3 ಡೇಸಲ್ಲಿ ಇದು ಮಾಡ್ತಾರೆ. ಬಟ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಕ್ಕೆ ನೋಡಿರಿ ನಮಗೆ ಇದು ಆವಾಗಲೇ ಸಿಕ್ಬಿಟ್ಟಿದೆ. ನೋಡೋಣ ಮ್ಯಾಗ್ನೆಟಿಕ್ ಕವರ್ ಯಾವ ಥರ ಇದೆ. ಹೀಟಿಂಗ್ ಇಶ್ಯೂಸ್ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಬರುತ್ತೆ DJI ಆ್ಯಕ್ಷನ್ 2 ಅಲ್ಲಿ. ಸೊ ಇದೊಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಮನೆ ಮಾಡ್ತಿದ್ದಾರೆ. ಓಕೆ, ಇದೊಂದು ಮ್ಯಾಗ್ನೆಟಿಕ್ ಕೇಸು. ಸೊ ಇದು ಹೆಂಗೆ ಹಾಕೋದು ಅಂದರೆ, ನಾರ್ಮಲ್ ಈ ಥರ ಕ್ಯಾಮ್ರಾ ತೆಗ್ದು ಈ ಥರ ಫಿಟ್ ಆಗುತ್ತೆ, ಈ ಥರ ಹಾಕಿದ್ರೆ ಅಷ್ಟೇ, ಇಲ್ಲಿ ಫಿಟ್ ಆಯಿತು. ಈ ಥರ ನೆಕ್ಸ್ಟು ಇಲ್ಲಿ ಪವರ್ ಬಟನ್ ಇದೆ, ಇದನ್ನ ಈ ಸೈಡ್ ಇಟ್ಕೊಂಡು ಏನಿಲ್ಲ, ಇದಕ್ಕೆ ಕ್ಲೀನಾಗಿ ಪುಷ್ ಮಾಡಿದ್ರೆ ಆಗೋಯ್ತು. ಇದು ಮ್ಯಾಗ್ನೆಟಿಕ್ ಕೇಸ್ ಇದಾಗುತ್ತೆ. ಸೊ ನೆಕ್ಸ್ಟ್ ಏನಿಲ್ಲ, ಇಷ್ಟೇ. ಸೊ ಇದು ಮ್ಯಾಗ್ನೆಟಿಕ್ ಕೇಸು ಏನಂದರೆ ಬೇಸಿಕಲಿ ಇದು ಹೀಟಿಂಗ್ ಇಶ್ಯೂಸ್ನ ತುಂಬ ಕಮ್ಮಿ ಮಾಡುತ್ತೆ ಅಂತ DJI ಆ್ಯಕ್ಷನ್ ಅವರು, ಅಂದರೆ ಕಂಪ್ಲೇಂಟ್ಸ್ ಬಂದಾಗ DJI ಆ್ಯಕ್ಷನ್ 2 ಅವರು ಇದನ್ನು ಕೊಟ್ಟಿರೋದು. ಸೊ ಇದನ್ನು ಹಾಕೊಂಡ್ರೆ ಹೀಟಿಂಗ್ ಇಶ್ಯೂಸ್ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದರದ್ದು ಹೀಟಿಂಗ್ ಇಶ್ಯೂಸ್ ಏನೇನಿದೆ, ಇದು ವರ್ತಾ ಇಲ್ವಾ ಅಂತ ಮುಂದಿನ ದಿನಗಳೇ ಹೇಳ್ತೀರಿ. ಸೊ ನೆಕ್ಸ್ಟು ಇದ್ರ ಸ್ಪೆಸಿಫಿಕೇಷನ್ಸು ಬಂದಾಗ 256 GB ಮೆಮೊರಿ ಕಾರ್ಡ್ ಹಾಕ್ಬೋದು. ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡು ನೋಡಿರಿ, ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ ಅವರೇ, ಅಲ್ಲಿ ಹಾಕ್ಬೋದು. ಅದು ಬಿಟ್ಟರೆ 32 GB ಇಂಟರ್ನಲ್ ಮೆಮೊರಿ, ಅಂದರೆ ಇಂಟರ್ನಲ್ ಆಗಿ ರೆಕಾರ್ಡ್ ಮಾಡ್ಬೋದು 32ವರೆಗೂ. ಮತ್ತು ಇದು ಮಾತ್ರ ವಾಟರ್ ಪ್ರೂಫು, 10 ಮೀಟರ್ವರೆಗೂ ಇದು ವಾಟರ್ ಪ್ರೂಫು. ನಾವು ಯಾವುದೇ ಥರ ಕೇಸ್ ಯೂಸ್ ಮಾಡಿದ್ರೆ ಬೇಕಾ ನಾವು ವಾಟರ್ ಪ್ರೂಫ್ ನೀರಲ್ಲಿ ಯೂಸ್ ಮಾಡ್ಬೋದು. ಬಟ್ ಈ ಪವರ್ ಮಾಡ್ಯೂಲು ವಾಟರ್ ಪ್ರೂಫ್ ಅಲ್ಲ. ಸೊ ಇದು ನೀವು ನೀರೊಳಗೆ ಯೂಸ್ ಮಾಡಬೇಕು ಅಂದರೆ ಒಂದು ವಾಟರ್ ಪ್ರೂಫ್ ಕೇಸ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕು. ಅದು ಬಿಟ್ಟರೆ ಇನ್ನು 4K 60 FPS ಎಲ್ಲ ಸಪೋರ್ಟ್ ಮಾಡುತ್ತೆ. 4K 60 FPS, 1080p 60 FPS, ವೈಡ್ ಆ್ಯಂಗಲ್ಲು, ಅಲ್ಟ್ರಾ ವೈಡ್ ಆ್ಯಂಗಲ್ಲು ಎಲ್ಲ ಸಪೋರ್ಟ್ ಮಾಡುತ್ತೆ. ಆಮೇಲೆ ಬಂದ್ಬಿಟ್ಟು ಇದು ಜಸ್ಟ್ 56 ಗ್ರಾಮ್ಸ್ ಇರೋದು ಇದು ಕ್ಯಾಮ್ರಾ. ಅದು ಬಿಟ್ಟರೆ ಸ್ಲೋ ಮೋಷನ್ ಆಗ್ಬೋದು, ಟೈಮ್ ಲ್ಯಾಪ್ಸ್ ಆಗ್ಬೋದು, ಸ್ಟೆಬಿಲೈಸೇಷನ್ ಆಗ್ಬೋದು, ಎಲ್ಲ ಇದೆ. ಆಮೇಲೆ ವಿಡಿಯೋ ಬಿಟ್ ರೇಟ್ಸ್ ಬಂದ್ಬಿಟ್ಟು 130 Mbps, ಅಂದರೆ 130 MB/s ಇದು ವಿಡಿಯೋ ಟ್ರಾನ್ಸ್ಫರ್ ಮಾಡ್ಬೋದು ಇದರಿಂದ. ಸೊ 256 GB ಒಂದು ಡೀಸೆಂಟ್ ಅಮೌಂಟ್ ಆಫ್ ಸ್ಟೋರೇಜ್ನ ನಾವು ಎಕ್ಸ್ಪ್ಯಾಂಡಬಲ್ ಮಾಡ್ಕೋಬೋದು. 32 GB ಕಮ್ಮಿನೇ ಆಯಿತು, ಯಾಕಂದರೆ 4K 60 FPS ಇಲ್ಲ 1080p 60 FPS ಅಲ್ಲಿ ಶೂಟ್ ಮಾಡಿದ್ರೆ ಬೇಗ ಸ್ಟೋರೇಜ್ ತುಂಬ ಹೋಗುತ್ತೆ. ಸೊ 256 GB ಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಅಂದರೆ, ಇದು ಪವರ್ ಮಾಡ್ಯೂಲ್ದು ಪವರ್ ಕೆಪಾಸಿಟಿ ಬಂದ್ಬಿಟ್ಟು 580 mAh, ಅರೌಂಡ್ 1080p ಎಲ್ಲ ನಾನು ನೋಡೋ ಇದ್ರ ಪ್ರಕಾರ 1080p ಅರೌಂಡ್ 2 hours 60 FPS ಅಲ್ಲಿ ಅರೌಂಡ್ 60 ಮಿನಿಟ್ಸ್ ಇಲ್ದ 100 ಮಿನಿಟ್ಸ್ 60 to 100 ಮಿನಿಟ್ಸ್ ಶೂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ 3 ಮೈಕ್ ಕೊಟ್ಟಿರ್ತಾರೆ, ತೋರಿಸ್ತೀನಿ. 3 ಮೈಕ್ ಸಿಗುತ್ತೆ, ನೋಡ್ಬೋದು. ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ, 3 ಮೈಕು. ಸೊ ಇವಾಗ ನಾನು ಇದರಲ್ಲಿ ರೆಕಾರ್ಡ್ ಮಾಡ್ತಿಲ್ಲ, ನಾನು ಒಂದು ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು. ಸೊ ಇದಕ್ಕೆ ಸಿ ಟೈಪ್ ಇದೆಯಲ್ಲ, ಇದಕ್ಕೆ ಯಾವುದೇ ಆ ಥರ ಗೋಪ್ರೋ ಥರ ಇದಕ್ಕೆ ಯಾವುದೇ ಆದ ಎಕ್ಸ್ಟ್ರಾ ಮೌಂಟ್ಗಳೇನು ಬೇಡ. ಪಿಂದು ಡೈರೆಕ್ಟ್ ಮೈಕು, ಪಿನ್ ಇರೋ ಮೈಕ್ ಆದರೂ ಸರಿ, ಇಲ್ಲ ಅಂದರೆ ನಾವು ಇಯರ್ಫೋನು 3.5mm ಜಾಕ್ ಯೂಸ್ ಮಾಡ್ತಿರಲ್ಲ ಪಿಂದು, ಅದನ್ನು ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಮೈಕ್ನ ನೀವು ಕನೆಕ್ಟ್ ಮಾಡ್ಬೋದು ಈಸಿಯಾಗಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಏನಿದೆ ಅಂದರೆ, ಅದೇ ಕೆಪಾಸಿಟಿ ಟೋಟಲ್ ಬಂದ್ಬಿಟ್ಟು 1300 mAh ಬ್ಯಾಟ್ರಿ ಇರುತ್ತೆ. ಬಟ್ ನಾವು ಒಂದು ಡ್ರಾಬ್ಯಾಕ್ ಏನು ಅಂದರೆ, ನಾವು ಗೋಪ್ರೋ ಥರ ಎಕ್ಸ್ಟ್ರಾ ಬ್ಯಾಟ್ರಿಗಳನ್ನ ಇದಕ್ಕೆ ಹಾಕೋಕ್ಕಾಗಲ್ಲ. ಬೇಕು ಅಂದರೆ ಎಕ್ಸ್ಟ್ರಾ ಪವರ್ ಮಾಡ್ಯೂಲ್ ತೊಗೋಬೇಕು. ಬಟ್ ಸದ್ಯಕ್ಕೆ ಈ ಪವರ್ ಮಾಡ್ಯೂಲ್ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಇನ್ನೊಂದು ಈ ಥರ ತೊಗೊಂಡು ನಾವು ಕೆಲಸ ನಡೆಸ್ಕೊಬೇಕು. ಸೊ ಆದರೂ ಅದು ಕಷ್ಟನೇ.
ಇದಕ್ಕೆ 15,000 ಕೊಟ್ಟಿದ್ದೀರಿ, ತಿರ್ಗಾ ನಾವು 15,000 ಕೊಡೋಕ್ಕಾಗಲ್ಲ. ಬಟ್ ಪವರ್ ಮಾಡ್ಯೂಲ್ ಇವರು ಕೊಡೋಗಿದ್ದೀರಾ ತುಂಬ ಚೆನ್ನಾಗಿರ್ತಿತ್ತು.